ಕನ್ನಡವನ್ನ ಕಡೆಗಣಿಸಿ ಹೋದಂತಹ ರಶ್ಮಿಕಾ ಮಂದಣ್ಣಗೆ ಬಾಲಿವುಡ್ ಅಲ್ಲಿ ಜಾಗ ಸಿಗ್ತಿಲ್ಲ. ಬಾಲಿವುಡ್ ಅಲ್ಲಿ ರಶ್ಮಿಕಾ ಮಂದಣ್ಣ ಅವ್ರನ್ನ ಗೇಟ್ ಪಾಸ್ ಕೊಡೋದಕ್ಕೆ ಎಲ್ಲ ರೀತಿ ತಯಾರಿ ಆಗ್ತಾ ಇದೆ. ನಿನ್ನ ಲವರ್ನ ಓಡಿಸಿದ ರೀತಿಯೇ ನಿನ್ನನ್ನು ಕೂಡ ಓಡಿಸ್ತೀವಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಈಗ ಬಾಲಿವುಡ್ ಅಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ರಶ್ಮಿಕಾ ಮಂದಣ್ಣಗೆ ಬೆದರಿಕೆ ಅಥವಾ ಈ ರೀತಿಯಾಗಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಂತಹ ಆ ವ್ಯಕ್ತಿ ಯಾರು? ಅಷ್ಟಕ್ಕೂ ರಶ್ಮಿಕಾಗೆ ಈ ಪರಿಸ್ಥಿತಿ ಯಾಕೆ ಬಂತು? ಅದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಿನ್ನ ಪ್ರೇಮಿಯನ್ನ ಓಡಿಸಿದ ಹಾಗೆ ನಿನ್ನೂ ಕೂಡ ಓಡಿಸ್ತೀನಿ ಅಂತ ಒಬ್ಬ ಬಾಲಿವುಡ್ ಹೀರೋ ರಶ್ಮಿಕಾಗೆ ಧಮ್ಕಿ ಹಾಕಿದ್ದಾರೆ. ರಶ್ಮಿಕಾ ಸದ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೂಪರ್ ಆಗಿ ಬ್ಯುಸಿ ಆಗಿರುವಂತಹ ಹೀರೋಯಿನ್. ಆಕೆಗೆ ಮಿಷನ್ ಮಜ್ನು ಮತ್ತೆ ಅನಿಮಲ್ ಅಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟ ಬಳಿಕ ಆಕೆಗೆ ಒಂದಷ್ಟು ಆಕೆಯ ಆಕ್ಟಿಂಗ್ ಲೆವೆಲ್ ಬಗ್ಗೆ ಸಾಕಷ್ಟು ಪ್ರಶಂಸೆ ಕೂಡ ವ್ಯಕ್ತ ಆಯಿತು. ಆದರೆ ಗುಡ್ ಬೈ ಸಿನಿಮಾ, ಅಮಿತಾಬ್ ಬಚ್ಚನ್ ಜೊತೆ ನಟಿಸಿರುವಂತಹ ಗುಡ್ ಬೈ ಸಿನಿಮಾ ಫ್ಲಾಪ್ ಕೂಡ ಆಯಿತು. ಬಟ್ ರಶ್ಮಿಕಾ ಎಷ್ಟೇ ಬುದ್ಧಿವಂತಿಕೆಯಿಂದ ಮಾತನಾಡಿದ್ರು ಕೂಡ, ಆಕೆ ಎಲ್ಲಾ ಫಂಕ್ಷನ್ಗಳಲ್ಲಿ ಎಷ್ಟೇ ಚಾಕಚಕ್ಯತೆಯಿಂದ ಮಾತನಾಡಿದ್ರೂ ಕೂಡ ಆಕೆ ಟ್ರೋಲ್ ಆಗೋದಂತೂ ನಿಜವಾಗ್ಲೂ ಕೂಡ ತಪ್ತಾನೇ ಇಲ್ಲ. ಹಾಗಂತ ರಶ್ಮಿಕಾ ಏನ್ ಟ್ರೋಲ್ಗೆ ಹೆದರ್ಕೊಂಡು ಕೂತ್ಕೊಳ್ಳುವಂತಹ ಕ್ಯಾಟಗರಿ ಕೂಡ ಅಲ್ಲ ಬಿಡಿ. ಅನಿಮಲ್ ಸಕ್ಸಸ್ ನಲ್ಲಿ ಇತ್ತೀಚೆಗಷ್ಟೇ ರಣಬೀರ್ ಕಪೂರ್ ಜೊತೆ ಆಕೆ ಅಭಿನಯಿಸಿದ್ರು. ಅನಿಮಲ್ ಸಿನಿಮಾದಲ್ಲಿ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು, ಯಾವ ರೇಂಜ್ ಅಲ್ಲಿ ಈಗ ಇಡೀ ಇಂಡಿಯಾ ಮಾತಾಡ್ತಾ ಇದೆ ಅನ್ನುವಂಥದ್ದನ್ನ ನೀವು ಎಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಸೊ ಈ ಖುಷಿಯಲ್ಲಿ ತೇಲ್ತಾ ಇರ್ಬೇಕಾದ್ರೆ ರಶ್ಮಿಕಾಗೆ ಧಮ್ಕಿ ಹಾಕಲಾಗಿದೆ. ರಶ್ಮಿಕಾ ಯಾವಾಗ್ಲೂ ಏನೋ ಮಾತಾಡೋಕ್ ಹೋಗಿ ಟ್ರೋಲ್ ಆಗೋದು ಸಹಜ. ಬಟ್ ಟ್ರೋಲ್ ಮಾಡೋದು ನನಗೆ ಬೇಜಾರಾಗ್ತಿತ್ತು, ಬಟ್ ಈಗ ಒಂಥರ ಅಭ್ಯಾಸ ಆಗಿ ಹೋಗಿದೆ ಅಂತ ರಶ್ಮಿಕಾ ಮಂದಣ್ಣ ಅವರೇ ಹೇಳಿದ್ದಾರೆ. ಬಟ್ ಈ ರೀತಿಯಾಗಿ ಹೇಳಿದ್ದಕ್ಕೆ ಬಾಲಿವುಡ್ನ ಕಿರಿಕ್ ಕ್ರಿಟಿಕ್ ಕಮಲ್ ಖಾನ್ ರಶ್ಮಿಕಾಗೆ ಭೀತಿ ಹುಟ್ಟಿಸಿದ್ದಾರೆ. ನಿನ್ನ ಬಾಯ್ ಫ್ರೆಂಡ್ ಅನ್ನ ಓಡಿಸಿದ ರೀತಿಯೇ ನಿನ್ನನ್ನು ಕೂಡ ಓಡಿಸ್ತೀನಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಇದು ರಶ್ಮಿಕಾಗೆ ತಲೆಬೇನೆ ಶುರುವಾಗ್ಬಿಟ್ಟಿದೆ. ಹಾಗೆ ನೋಡಿದ್ರೆ ಈ KRKನ ಬಾಲಿವುಡ್ನ ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಸದಾ ಆಕ್ಟರ್ಸ್ ಗಳ ಕಾಲನ್ನ ಎಳಿತಾನೆ ಇರ್ತಾನೆ ಈ ಪುಣ್ಯಾತ್ಮ. ಬಟ್ ಇಲ್ಲಿ ಫ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಅನಿಮಲ್ ಸಿನಿಮಾದ ಕ್ರೆಡಿಟ್ ಯಾರಿಗೆ ಸಿಗ್ತಿದೆ ಅಂತ ಕೇಳಿದ್ರೆ ಅದು ರಣಬೀರ್ ಕಪೂರ್ಗೆ ಹಾಗೆ ಬಾಬಿ ಡಿಯೋಲ್ಗೆ, ಇವ್ರಿಗೆಲ್ಲ ಸಿಗ್ತಾ ಇದೆ. ಇನ್ನ ರಶ್ಮಿಕಾ ಮಂದಣ್ಣ ಬಾಲಿವುಡ್ ನಲ್ಲಿ ಇರೋದಕ್ಕೆ ಇನ್ನ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಒಂದೆರಡು ಸಿನಿಮಾ ಹಿಟ್ ಆದ್ರೂ ಕೂಡ ಕೆಲವೊಂದು ಸಿನಿಮಾ ಫ್ಲಾಪ್ ಆಗಿದೆ. ಬಟ್ ಆಕೆಯ ಬಾಯ್ ಫ್ರೆಂಡ್ಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಎಲ್ಲರೂ ಹೇಳೋ ಹಾಗೆ ವಿಜಯ್ ದೇವರಕೊಂಡ ಆಕೆಯ ಬಾಯ್ ಫ್ರೆಂಡ್ ಅಂತ ಹೇಳ್ತಾರೆ. ಬಟ್ ಆ ಲೈಗರ್ ಸಿನಿಮಾ ಅವ್ರನ್ನ ಅದು ಕೊಟ್ಟಂತಹ ಬಿಗ್ ಸೋಲು ಬಾಲಿವುಡ್ನ ಬಾಗ್ಲನ್ನ ಪರ್ಮನೆಂಟ್ ಆಗಿ ಬಂದಾಕ್ಸ್ಬಿಟ್ಟಿದೆ. ಟಾಲಿವುಡ್ಡೇ ಅವ್ರಿಗೆ ಗತಿ ಅನ್ನೋ ತರ ವಾಪಸ್ ಹೋಗಿದ್ದಾರೆ. ಸೊ ರಶ್ಮಿಕಾನ ಕೂಡ ಬಾಲಿವುಡ್ ಇಂದ ಎತ್ತಂಗಡಿ ಮಾಡಿಸ್ತೀವಿ, ಬಾಲಿವುಡ್ ಇಂದ ಓಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ಈ KRK ಅಂಡ್ ಮೆನಿ ಮೋರ್. ಹಾಗಾದ್ರೆ ರಶ್ಮಿಕಾ ಕಥೆ ಏನು ಮುಂದೆ? ಕನ್ನಡ ಸಿನಿಮಾ ಇಂಡಸ್ಟ್ರಿಗಂತೂ ಕನ್ನಡದಲ್ಲಂತೂ ಆಕೆ ಅಭಿನಯಿಸ್ತಾನೇ ಇಲ್ಲ. ಎಲ್ಲೋ ಒಂದಿಷ್ಟು ಬೆರಳೆಣಿಕೆ ಸಿನಿಮಾಗಳನ್ನ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ಬಿಟ್ಟು ಹೋಗಿದ್ದಾರೆ. ಕೇಳಿದ್ರೆ ನಾನು ವಾಪಸ್ ಬರ್ತೀನಿ ಅಂತಿದ್ದಾರೆ. ಬಟ್ ಯಾವುದೇ ರೀತಿಯಾದಂತಹ ಕನ್ನಡ ಸಿನಿಮಾದಲ್ಲಿ ಆಕೆ ಅಭಿನಯಿಸ್ತಿಲ್ಲ. ಅಲ್ಲಲ್ಲಿ ತೆಲುಗು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದಾದ್ಮೇಲೆ ಬಾಲಿವುಡ್ಗೂ ಹೋದ್ರು. ಬಾಲಿವುಡ್ನಲ್ಲೂ ಸ್ಟ್ರಗಲ್ ಮಾಡ್ತಾ ಇರೋ ಸಂದರ್ಭದಲ್ಲಿ ತೆಲುಗಲ್ಲೂ ಕೂಡ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಕನ್ನಡಕ್ಕಂತೂ ವಾಪಸ್ ಬರ್ತಾರಾ? ವಾಪಸ್ ಬಂದ್ರೆ ಜನ ಅವ್ರನ್ನ ಅದೇ ರೀತಿ ಎಕ್ಸೆಪ್ಟ್ ಮಾಡ್ತಾರಾ ಗೊತ್ತಿಲ್ಲ. ಯಾಕಂದ್ರೆ ರಶ್ಮಿಕಾ ಯಾವಾಗ್ಲೂ ಕೂಡ ಟ್ರೋಲಿಗರ ಬಾಯಿಗೆ ಆಹಾರ ಆಗ್ತಾ ಇರ್ತಾರೆ. ಅವ್ರು ಮಾತಾಡೋ ಸ್ಟೈಲ್ ಆಗ್ಲಿ ಅಥವಾ ಒಂದು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡುವಂತಹ ರೀತಿ ಆಗಲಿ, ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಬುದ್ಧತೆ ಇಲ್ಲದೆ ಆಕೆ ಉತ್ತರಿಸುವಂತಹ ಶೈಲಿ, ಅನೇಕರು ಆಕೆಯನ್ನ ಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಮುಂದೆ ರಶ್ಮಿಕಾ ಕತೆ ಏನು ಅನ್ನುವಂಥದ್ದು ಸದ್ಯ ಈಗ ಇರುವಂತಹ ದೊಡ್ಡ ಪ್ರಶ್ನೆ ಆಗಿದೆ. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್